ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗವರ್ಮೆಂಟ್ ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್. ನಾನು ಲಾಸ್ಟ್ ಟೈಮ್ ನಿಮಗೆ ಗುಡ್ ನೈಟ್ ಅಫರ್ಮೇಷನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ನೀವೆಲ್ಲರೂ ಕೂಡ ಇಷ್ಟಪಟ್ಟಿದ್ರಿ. ಸೊ ಈಗ ನಾನು ನಿಮಗೆ ಗುಡ್ ಮಾರ್ನಿಂಗ್ ಅಫರ್ಮೇಷನ್ ಅಂದರೆ ಇವತ್ತಿನ ದಿನ ಏನಿದೆ ಇದು ಅತ್ಯುತ್ತಮವಾಗಿರಬೇಕು, ಇಂದಿನ ನನ್ನ ದಿನ ಏನಿದೆ ಇದು ಅಮೋಘವಾಗಿರಬೇಕು. ಸೊ ಈ ರೀತಿ ಇದ್ದಾಗ ಹೇಗಿರುತ್ತೆ, ನಾನು ತುಂಬ ಎನರ್ಜೈಸ್ ಆಗಿರಬೇಕು, ಈ ದಿನ ಎಲ್ಲ ನನಗೆ ತುಂಬ ಹ್ಯಾಪಿನೆಸ್ ಇರಬೇಕು, ನಾನು ಪ್ರೊಡಕ್ಟಿವ್ ಇರಬೇಕು, ಹಾಗೆ ಈ ದಿನ ನನ್ನ ಒಂದು ಸುರಕ್ಷಿತ ದಿನವಾಗಿರಬೇಕು, ನನಗೆ ಟೋಟಲಿ ಹ್ಯಾಪಿನೆಸ್ ಸಿಗಬೇಕು. ನಿಮಗೆಲ್ಲ ಇಷ್ಟ ಇದೆಯಲ್ವಾ? ಸೊ ಈ ಒಂದು ಅಫರ್ಮೇಷನ್ನ ಮರಿದೇ ಹೇಳ್ಕೊಳ್ಳಿ. ಸೊ ನಿಮಗೆ ನಿಮ್ಮ ಒಂದು ದಿನವನ್ನು ಒಂದು ಸೂಪರ್ ವೇಲಿ ನೀವು ಸ್ಪೆಂಡ್ ಮಾಡ್ತೀರಾ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಅಫರ್ಮೇಷನ್. ಇಂದು ನನ್ನ ದಿನ ಶಾಂತಿಯಿಂದ ಆರಂಭವಾಗುತ್ತಿದೆ. ಸೊ ಒನ್ಸ್ ಯು ವೇಕಪ್ ಇನ್ ದ ಮಾರ್ನಿಂಗ್, ಓಕೆ, ನೀವು ಬೆಳಿಗ್ಗೆ ಎದ್ದ ತಕ್ಷಣನೇ ನೀವು ಕಣ್ಣು ಮುಚ್ಕೊಂಡು ಆರಾಮಾಗಿ, ಈಗ ನೀವು ಬೆಳಿಗ್ಗೆ ಎದ್ರಿ, ಸೊ ಎದ್ದ ತಕ್ಷಣನೇ ನೀವು ಅಲ್ಲೇ ಕೂತ್ಕೊಂಡು ನೀವು ಹೇಳ್ಕೊಬೋದು, ಇಂದು ನನ್ನ ದಿನ ಶಾಂತಿಯಿಂದ ಆರಂಭವಾಗುತ್ತಿದೆ, ಇಂದು ನನ್ನ ದಿನ ಶಾಂತಿಯಿಂದ ಆರಂಭವಾಗುತ್ತಿದೆ. ಈ ಒಂದು ಅಫರ್ಮೇಷನ್ ನೀವು ಹೇಳ್ಕೊಂಡ ತಕ್ಷಣ ನಿಮ್ಮ ಇಡೀ ದಿನ ಪೀಸ್ಫುಲ್ ಅಂತ ಅನ್ಸುತ್ತೆ, ನಿಮ್ಮ ಮಾರ್ನಿಂಗ್ ಕೂಡ ತುಂಬಾ ಪೀಸ್ಫುಲ್ ಆಗಿರುತ್ತೆ. ನನ್ನ ಮನಸ್ಸು ಮತ್ತು ದೇಹ ಸಂಪೂರ್ಣ ವಿಶ್ರಾಂತಿಯಾಗಿದೆ. ಅಂದರೆ ನೀವು ನೋಡಿ, ರಾತ್ರಿ ಅಫರ್ಮೇಷನ್ ಹೇಳ್ಕೊಂಡು ನೀವು ಮಲಗಿದ್ರಿ, ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಮನಸ್ಸು ಮತ್ತು ದೇಹ ಸಂಪೂರ್ಣ ವಿಶ್ರಾಂತಿ ಆಗಿದೆ ಅಂತ ಹೇಳ್ಕೊಂಡ ತಕ್ಷಣ ನಿಮ್ಮ ಇಡೀ ದೇಹ ಏನಿದೆ, ನಿಮ್ಮ ಇನ್ನರ್ ಸಿಸ್ಟಮ್ ಏನಿದೆ, ನಿಮ್ಮನ್ನ ಸ್ಟ್ರಾಂಗರ್ ಫೀಲ್ನ ಮಾಡುತ್ತೆ, ನಿಮ್ಮ ಎನರ್ಜೆಟಿಕ್ನ ಫೀಲ್ ಮಾಡುತ್ತೆ. ಅಂದರೆ ಹೋಲ್ ಡೇ ನೀವು ಒಂದು ಇದೇ ಎನರ್ಜಿಯಲ್ಲಿ ಇರ್ತೀರಾ, ಒಂದು ಪಾಸಿಟಿವ್ ವೈಬ್ ಇರುತ್ತೆ ನಿಮ್ಮಲ್ಲಿ. ನಾನು ಇಂದು ಸ್ಪಷ್ಟವಾಗಿ ಯೋಚಿಸುತ್ತಿದ್ದೇನೆ. ಅಂದರೆ ನೋಡಿ, ಎಂಟೈರ್ ಡೇ ಏನಿದೆ ಅದನ್ನು ನೀವು ಪ್ಲ್ಯಾನ್ಡ್ ಆಗಿ, ಓಕೆ ನನ್ನ ದಿನ ಈ ರೀತಿ ಇರಬೇಕು, ಓಕೆ ನನ್ನ ಸ್ಕೆಡ್ಯೂಲ್ ಈ ರೀತಿ ಇದೆ, ನಾನು ದಿನವೆಲ್ಲ ಈ ರೀತಿಯಾಗಿ ನನ್ನ ಕೆಲಸನ ನಾನು ಮಾಡಬೇಕು. ನೋಡಿ, ಸ್ಪಷ್ಟವಾಗಿದೆ. ನೀವು ಯಾವಾಗೆಲ್ಲ ಸ್ಪಷ್ಟತೆಯಿಂದ ಇರ್ತೀರಾ, ಸೊ ನಿಮಗೆ ಎಲ್ಲದನ್ನು ಕೂಡ ಈಸಿಯಾಗಿ ನಡೀತಾ ಹೋಗುತ್ತೆ, ಎಫರ್ಟ್ಲೆಸ್ಲಿ ಆಗ್ತಾ ಹೋಗ್ತಾ ಇರುತ್ತೆ. ಈ ಒಂದು ಅಫರ್ಮೇಷನ್ಗೆ ನೀವು ಅಲೈನ್ ಆಗಿರಬೇಕು. ನೀವು ಯಾವಾಗೆಲ್ಲ ಇಂದು ನಾನು ಸ್ಪಷ್ಟವಾಗಿ ಆಲೋಚಿಸುತ್ತೇನೆ ಅಂತ ಹೇಳ್ಕೊಂತೀರಾ, ಸೊ ನಿಮಗೆ ಥಾಟ್ ಅವೇರ್ನೆಸ್ ಬರುತ್ತೆ. ಇಲ್ಲಿ ಅದೇ ಇಂಪಾರ್ಟೆಂಟ್. ನನ್ನ ಒಳಗಿನ ಶಕ್ತಿ ಸಹಜವಾಗಿ ಹರಿಯುತ್ತದೆ. ಅಂದ್ರೆ ನೋಡಿ, ತುಂಬಾ ಜನ, ನಾನು ಯಾವಾಗ್ಲೂ ವಿಡಿಯೋದಲ್ಲಿ ಹೇಳ್ತಿರ್ತೀನಿ, ನಿಮ್ಮ ಒಳಗಡೆ ಆ ಒಂದು ಶಕ್ತಿ ಇದೆ, ನಿಮ್ಮ ಒಳಗಡೆ ಆ ಒಂದು ಡಿವೈನ್ ಶಕ್ತಿ ಇದೆ, ನಿಮ್ಮ ಒಳಗಡೆ ಆ ಒಂದು ನೇಚರ್ನ ಶಕ್ತಿ ಇದೆ. ಸೊ ನೀವು ಯಾವಾಗೆಲ್ಲ ಈ ರೀತಿ ಹೇಳ್ಕೊಂತೀರಾ, ನನ್ನ ಒಳಗಿನ ಶಕ್ತಿ ನನಗೆ ಸಹಜವಾಗಿ ಹರಿದು ಬರುತ್ತಿದೆ ಅಂತ ಹೇಳ್ಕೊಂತೀರಾ, ಸೊ ನೀವು ಟೋಟಲಿ ಪವರ್ಫುಲ್ ಫೀಲ್ನ ಮಾಡ್ತೀರಾ, ಕಾನ್ಫಿಡೆಂಟ್ ಫೀಲ್ನ ಮಾಡ್ತೀರಾ. ನಿಮ್ಮೊಳಗೆ ಆ ಒಂದು ಶಕ್ತಿ ರೇಡಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಇಡೀ ದಿನ ಎನರ್ಜೆಟಿಕ್ ಆಗಿರ್ತೀರಾ, ಕರೇಜ್ ಆಗಿರ್ತೀರಾ, ಒಂದು ಸ್ಟ್ರಾಂಗ್ ಡಿಸಿಷನ್ ಕೂಡ ಮಾಡ್ತೀರಾ, ಹಾಗೆ ನಿಮ್ಮ ಮ್ಯಾನಿಪುಲೇಷನ್ ತುಂಬಾನೇ ಈಸಿ ಆಗುತ್ತೆ. ನನ್ನ ದಿನವನ್ನು ನಾನು ಆತ್ಮವಿಶ್ವಾಸದಿಂದ ಎದುರಿಸುತ್ತಿದ್ದೇನೆ. ಅಂದ್ರೆ ನೋಡಿ, ನಿಮ್ಗೆ ಹೆಚ್ಚೆಚ್ಚು ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದಾಗ, ನೋಡಿ ನಿಮ್ಮನ್ನ ನೀವು ಈ ರೀತಿ ಪವರ್ಫುಲ್ ಆಗಿ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ ಅಂತ ಹೇಳ್ಕೊಂಡ ತಕ್ಷಣ ನಿಮ್ಗೆ ಏನಾಗುತ್ತೆ, ಇಡೀ ದಿನಕ್ಕೆ ಬೇಕಾದ ಎನರ್ಜಿ ಈ ಒಂದು ಮೂಮೆಂಟ್ ಅಲ್ಲೇ ನಿಮ್ಗೆ ಸಿಗುತ್ತೆ. ಅದಕ್ಕೆ ಹೇಳುದು, ಮಾರ್ನಿಂಗ್ ನೀವು ಅಫರ್ಮೇಷನ್ ಇಂದ ನಿಮ್ಮನ್ನ ನೀವು ಬೂಸ್ಟ್ ಮಾಡಿದ್ರೆ ನಿಮ್ಮ ಇಡೀ ದಿನ ಹೇಗಿರುತ್ತೆ, ಅತ್ಯದ್ಭುತವಾಗಿರುತ್ತೆ. ನನ್ನ ಪ್ರತಿಯೊಂದು ಕಾರ್ಯವು ಸುಲಭವಾಗಿ ಸಾಗುತ್ತಿದೆ. ಅಂದ್ರೆ ನಿಮ್ಮ ಎಂಟೈರ್ ಡೇ ಏನಿದೆ, ಓಕೆ, ನೀವು ಏನೇನೆಲ್ಲ ಕೆಲಸ ಮಾಡ್ತಿರ್ತೀರಾ, ನೀವು ಏನೆಲ್ಲ ಪ್ಲಾನ್ ನ ಮಾಡ್ಕೊಂಡಿರ್ತೀರಾ, ಎಲ್ಲವೂ ಕೂಡ ಸರಾಗವಾಗಿ ನಡೆಯುತ್ತೆ. ಸೊ ಈ ರೀತಿ ನೀವು ಹೇಳ್ಕೊಂಡಾಗ, ಇಂದು ನನ್ನ ಜೀವನಕ್ಕೆ ಒಳ್ಳೆಯ ಅವಕಾಶಗಳು ಬರುತ್ತಿದೆ. ನೋಡಿ, ನೀವು ತುಂಬಾ ಮ್ಯಾನಿಫೆಸ್ಟ್ ನ ಮಾಡ್ಬೇಕಂತಿರ್ತೀರಾ, ಅಥವಾ ನಿಮ್ಮ ಜೀವನದಲ್ಲಿ ಏನೇನೋ ಅದ್ಭುತಗಳು ನಿಮ್ಮ ಜೀವನಕ್ಕೆ ಬರಬೇಕು, ಆಪರ್ಚುನಿಟಿಗಳು ಬರಬೇಕು, ನನ್ನ ಕೆಲಸ ಆಗ್ಬೇಕು ಅಂತ ಹೇಳ್ಕೊಂತಾ ಇರ್ತೀರಲ್ವಾ. ಸೊ ಈ ಒಂದು ಥಾಟ್ ನ ಕೊಟ್ಟಾಗ, ಈ ಒಂದು ಅಫರ್ಮೇಷನ್ ಹೇಳ್ಕೊಂಡಾಗ, ನನಗೆ ಹೆಚ್ಚೆಚ್ಚು ಅವಕಾಶಗಳು ಬರ್ತಿದೆ, ನನಗೆ ಹೆಚ್ಚೆಚ್ಚು ಅವಕಾಶಗಳು ಬರ್ತಿದೆ ಅಂತ ಹೇಳ್ಕೊಂಡಾಗ, ಯಾವ ರೀತಿ ಈ ಒಂದು ಅಫರ್ಮೇಷನ್ ಹೇಳ್ಕೊಂಡು ನಿಮ್ಗೆ ಈ ಒಂದು ಥಾಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಔಟರ್ ಫೀಲ್ಡ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅವಕಾಶಗಳು ನಿಮ್ಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ಹೊರಗಿನ ಫೀಲ್ಡ್ ಅಲ್ಲಿ ಸೊ ನಿಮ್ಗೆ ಅಪರ್ಚುನಿಟೀಸ್ ಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅಂದ್ರೆ ರಿಸೋರ್ಸ್ ಗಳು ನಿಮ್ಗೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ನ ಪಡಿತೀರಾ. ನಾನು ಕೃತಜ್ಞತೆಯಿಂದ, ಸಂತೋಷದಿಂದ ಈ ದಿನವನ್ನ ನಾನು ಆರಂಭಿಸ್ತಾ ಇದ್ದೇನೆ. ಅಂದ್ರೆ ನೋಡಿ, ನೀವು ಯಾವಾಗೆಲ್ಲ ಈ ಥಾಟ್ ನ ಕೊಟ್ಕೊಂತೀರಾ, ಐ ಆಮ್ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್, ಅಂದ್ರೆ ನನ್ನ ಜೀವನದಲ್ಲಿ ನನಗೆ ಸಾಕಷ್ಟು ಇದೆ ಅಂತ ನೀವು ಹೇಳ್ಕೊಂಡ ತಕ್ಷಣನೇ ನೀವು ಫ್ಯೂಚರ್ ಅಲ್ಲಿ ಬರೋದನ್ನು ಕೂಡ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ತೀರಾ. ಬಿಕಾಸ್ ನಿಮ್ಮಲ್ಲಿ ಕೊರತೆ ಭಾವ ಅನ್ನೋದೇ ಇರೋದಿಲ್ಲ. ಹಾಗೆ ನೀವು ಹೆಚ್ಚೆಚ್ಚು ಖುಷಿಯಿಂದ ಇದ್ದಾಗ, ಹೆಚ್ಚೆಚ್ಚು ಸಂತೋಷದಿಂದ ಇದ್ದಾಗ, ಸೊ ನೀವು ಯಾವಾಗಲೂ ಕೂಡ ಒಂದು ಹೈ ವೈಬ್ ಸ್ಟೇಟ್ ಎಲ್ಲ ಇರ್ತೀರಲ್ವಾ. ಸೊ ಹಾಗಾಗಿ ನಿಮ್ಗೆ ಇನ್ನ ಹೆಚ್ಚಿನ ಅಪರ್ಚುನಿಟಿಗಳು ಬರ್ತಾ ಇರುತ್ತೆ, ನಿಮ್ಮ ಇಡೀ ದಿನ ಉಲ್ಲಾಸವಾಗಿರುತ್ತೆ, ನೀವು ಹೆಚ್ಚೆಚ್ಚು ಗಳಿಸ್ತೀರಾ, ಹಾಗೆ ನಿಮ್ಮ ಒಂದು ಸಕ್ಸಸ್ ನ ಇದು ಈಸಿಯಾಗಿ ನಿಮ್ಮ ಮುಂದೆ ಬ್ರಿಂಗ್ ಮಾಡುತ್ತೆ. ನನ್ನ ಮನಸ್ಸು ಶಾಂತವಾಗಿದೆ, ಹಾಗೆ ನನ್ನ ಹೃದಯ ಹಗುರವಾಗಿದೆ. ಸೊ ನೋಡಿ, ನಿಮ್ಮ ಮನಸ್ಸು ಎಂಟೈರ್ ಡೇ ಹೇಗಿರ್ಬೇಕು, ಶಾಂತವಾಗಿರ್ಬೇಕಲ್ವಾ. ನಿಮ್ಮ ಹೃದಯ ಹೇಗಿರ್ಬೇಕು, ಹೆವಿ ಇರ್ಬೇಕಾ, ಲೈಟ್ ಇರ್ಬೇಕಾ, ಲೈಟ್ ಇರ್ಬೇಕು ತಾನೆ. ನೀವು ಯಾವಾಗ ಹೆಚ್ಚು ಲೈಟ್ ಇರ್ತೀರಾ, ನಿಮ್ಮ ಹಾರ್ಟ್ ಅಲ್ಲಿ ಲೈಟ್ ಫೀಲ್ ಮಾಡ್ತೀರಾ, ನಿಮ್ಮ ಮನಸ್ಸು ಎಷ್ಟು ಹಗುರವಾಗಿರುತ್ತೆ, ನಿಮ್ಮ ಇಡೀ ದಿನ ಒಂಥರ ಜಾಯ್ ಮೂಡಲ್ಲಿ ಇರುತ್ತೆ, ಅಂದ್ರೆ ಹೆಚ್ಚು ಹ್ಯಾಪಿಯಾಗಿ ನೀವು ಇರ್ತೀರಾ. ಸೊ ಇದು ಇಂಪಾರ್ಟೆಂಟ್. ನಿಮ್ಮ ಮನಸ್ಸು ಹೇಗಿರ್ಬೇಕು ನಿಮ್ಮ ಮನಸ್ಸು ಶಾಂತವಾಗಿರ್ಬೇಕು, ನಿಮ್ಮ ಹೃದಯ ಹಗುರವಾಗಿರ್ಬೇಕು. ಈ ರೀತಿ ಇದ್ದಾಗ ನಿಮ್ಮ ಇಡೀ ದಿನ ಉಲ್ಲಾಸಮಯವಾಗಿರುತ್ತೆ.
ಇಂದು ನನ್ನ ದಿನ ಸುಂದರವಾಗಿ ಅನ್ಫೋಲ್ಡ್ ಆಗ್ತಿದೆ. ನೀವು ಏನೇನೆಲ್ಲ ಪಡಿಬೇಕಂತಿದ್ದೀರಾ, ನೀವು ಏನೇನೆಲ್ಲ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ದೀರಾ, ಸೊ ಎಲ್ಲವೂ ಕೂಡ ನನಗೆ ಈಸಿಯಾಗಿ ಬರ್ತಿದೆ, ಎಫರ್ಟ್ಲೆಸ್ ಆಗಿ ಬರ್ತಿದೆ. ಈ ಒಂದು ಅದ್ಭುತ ದಿನದಲ್ಲಿ ನಾನು ಎಲ್ಲವನ್ನನ್ನ ಪಡಿತೇನೆ ಅನ್ನೋ ಒಂದು ಭಾವ, ಈ ಒಂದು ಸ್ಟೇಟ್. ಓಕೆ, ಸೊ ಹೇಗಿತ್ತು ಈ ಎಲ್ಲ ಅಫರ್ಮೇಷನ್ಗಳು? ಸೊ ನಾನು ನೈಟ್ ಅಫರ್ಮೇಷನ್ ಕೂಡ ನಿಮಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ, ಅದನ್ನು ಕೂಡ ವಾಚನ ಮಾಡಿ ನಿಮಗೆ ಒಳ್ಳೆ ಡೀಪ್ ಸ್ಲೀಪ್ ಆಗುತ್ತೆ. ಜೊತೆಗೆ ಒನ್ಸ್ ಯು ವೇಕಪ್ ಇನ್ ದ ಮಾರ್ನಿಂಗ್ ಈ ಒಂದು ಅಫರ್ಮೇಷನ್ ಹೇಳ್ಕೊಳ್ಳಿ, ಸೊ ನಿಮ್ಮ ಇಡೀ ದಿನನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸೊ ಈ ಅಫರ್ಮೇಷನ್ಗಳಲ್ಲಿ ನಿಮಗೆ ತುಂಬಾ ಇಷ್ಟವಾದ ಅಫರ್ಮೇಷನ್ ಯಾವುದು? ನಿಮ್ಮೊಂದು ಲೈಫ್ನ ಬೂಸ್ಟ್ ಮಾಡುವಂಥ ಅಫರ್ಮೇಷನ್ನ ಯಾವುದನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮರೀದೆ ಹಾಕಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಲವ್ ಯು ಆಲ್, ಟೇಕ್ ಕೇರ್.